ದಿನಾಂಕ 5ನೇ ತಾರೀಕಿನಿಂದ 11ನೇ ತಾರೀಕು ಸಂಪೂರ್ಣ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಶೇಷವಾಗಿ ಕವಡೆಶಾಸ್ತ್ರ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಕಳ್ಳರಿಂದ ನಾನಾ ರೀತಿಯ ಕಂಟಕಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಬಾಧಿಸುತ್ತೆ. ಪೂರ್ಣ ಮಟ್ಟದ ಜಯ ಲಭಿಸತಕ್ಕಂಥ ತುಂಬಾ ಕಷ್ಟವಿದೆ. ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರೋ ಅಷ್ಟೇ ಲಾಭ ಲಭಿಸತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವ ನಿಮ್ಮದಾಗಿರತಕ್ಕಂಥದ್ದು. ಈ ವಾರ ಖಂಡಿತವಾಗಿಯೂ ಎಚ್ಚರಿಕೆ ವಾರವಾಗಿರುತ್ತೆ. ಈ ವಾರ ಯಾವುದೇ ಕೆಲಸ ಕಾರ್ಯಗಳು ಕೂಡ ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ಧನಹಾನಿ, ಮಾನಹಾನಿ ಇರತಕ್ಕಂಥದ್ದು ಜಾಗ್ರತೆ. ಈ ಸಂಪೂರ್ಣ ವಾರ ಅಷ್ಟು ಸೌಖ್ಯವಾಗಿರೋದಿಲ್ಲ. ಕೆಲಸ ಕಾರ್ಯಗಳು ಈ ವಾರ ಖಂಡಿತವಾಗಿಯೂ ಕಂಪ್ಲೀಟ್ ಆಗತಕ್ಕಂಥದ್ದು, ಅಂದ್ರೆ ಈಡೇರುತ್ತೆ. ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದ ಉತ್ತಮ ಸುಖವನ್ನು ನೋಡಬಹುದು. ಸ್ನೇಹಿತರು, ಹಿತೈಷಿಗಳು ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಈ ವಾರ ಸಹಕಾರವನ್ನು ಕೊಡ್ತಾರೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ದಿನಾಂಕ 5ನೇ ತಾರೀಕಿನಿಂದ 11ನೇ ತಾರೀಕು ಅಂದ್ರೆ ರವಿವಾರದಿಂದ ಶನಿವಾರದವರೆಗೂ ಸಂಪೂರ್ಣ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಶೇಷವಾಗಿ ಕವಡೆಶಾಸ್ತ್ರ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಮೇಷರಾಶಿಯಿಂದ ಮೀನರಾಶಿ ಅಂದ್ರೆ 12 ರಾಶಿಯವರ ಆಗುಹೋಗುಗಳು, ಯಾವ ರಾಶಿಯವರಿಗೆ ಈ ವಾರ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಈ ವಾರ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ ಅಂತ ನಾನು ತಿಳಿಸ್ಕೊಡ್ತೇನೆ. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ದಿನಾಂಕ 10ನೇ ತಾರೀಕು ಅಂದ್ರೆ ಶುಕ್ರವಾರ ಬುಧ ಜಯಂತಿ ಇದೆ. ಯಾರು ತುಂಬಾ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ, ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭ ನೋಡೋಕ್ಕಾಗ್ತಾ ಇಲ್ಲ, ಬುದ್ಧಿವಂತಿಕೆ ಬರ್ತಾ ಬರ್ತಾ ಕ್ಷೀಣಿಸ್ತಾ ಇದೆ ಅಂದ್ರೆ ಏನು ಅಗ್ರೆಸಿವ್ ಆಗಿ ನೀವೇನು ಯೋಚನೆ ಮಾಡ್ತಾ ಇದ್ರಿ, ಅಗ್ರೆಸಿವ್ ಆಗಿ ನೀವೇನು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ಆ ಎಲ್ಲ ಗುಣಗಳು ತುಂಬಾ ಕಮ್ಮಿ ಆಗ್ತಾ ಇದೆ. ಜೀವನದಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾರೊಂದಿಗೆ ಮಾತಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಈ ತರ ನಾನಾ ಕಷ್ಟ ಅನುಭವಿಸ್ತಾ ಇದ್ದೀರಾ. ಬುಧನ ಸಂಬಂಧಪಟ್ಟಿದ ರಿಲೇಟೆಡ್ ಕಷ್ಟಗಳನ್ನು ಯಾರು ಅನುಭವಿಸ್ತಾ ಇದ್ದೀರಾ, ಬುಧ ಗ್ರಹ ರಿಲೇಟೆಡ್ ಕಷ್ಟಗಳನ್ನ. ಈ ಶುಕ್ರವಾರ ದಿನಾಂಕ 10ನೇ ತಾರೀಕು ಬುಧ ಜಯಂತಿ ಇರೋದ್ರಿಂದ ಆ ದಿನ ವಿಶೇಷವಾಗಿ ಹೆಸರು ಕಾಳನ್ನ, ಅಂದ್ರೆ ಹೆಸರು ಕಾಳು ಬರುತ್ತೆ ಗೊತ್ತು, ಅಡಿಗೆ ಬಳಸ್ತಾರೆ ಹೆಸರು ಕಾಳನ್ನ, ಅದು ಬುಧನಿಗೆ ಸಂಬಂಧಪಟ್ಟಿದಂತ ಧಾನ್ಯ. ಆ ಕಾಳನ್ನ ಶಕ್ತಿನ ಸರವಾಗಿ ಬೆಳಗ್ಗೆ ಅದನ್ನ ನೀರನ್ನು ನೆನೆಸಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಹಸುವಿಗೆ ತಿನ್ನಿಸುವಂತರಾಗಿ ನಿಮ್ಮೆಲ್ಲರ ಕರ್ಮಗಳು ಕಳೆಯುತ್ತೆ. ಹಾಗೂ ಆ ದಿನ ಹೆಸರು ಕಾಳನ್ನ ಹತ್ರದಲ್ಲಿರ್ತಕ್ಕಂಥ ಅರ್ಚಕರಿಗೆ ಪುರೋಹಿತರಿಗೆ ದಾನವನ್ನ ಕೊಟ್ಟರು ಕೂಡ ನಿಮ್ಮ ಒಂದಷ್ಟು ನೆಗೆಟಿವ್ಗಳು ದೂರವಾಗಿ ಬಿಸ್ನೆಸ್ ವಿಚಾರಕ್ಕೆ, ಬುದ್ಧಿಶಕ್ತಿ ವಿಚಾರಕ್ಕೆ ಮನಸ್ಸಿನ ಇಷ್ಟ ಐಶ್ವರ್ಯ ಖಂಡಿತ ಈಡೇರ್ತಾ ಬರುತ್ತೆ. ಈ ವಿಚಾರವನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ಕೊಂಡು, ಖಂಡಿತವಾಗಿ ಯಾರೋ ಬಿಸ್ನೆಸ್ ವಿಚಾರಕ್ಕೆ ತುಂಬಾ ಸಕ್ಸಸ್ ಕಾಣಿಸ್ತಾ ಇಲ್ಲ, ಬುದ್ಧಿಶಕ್ತಿ ಬರ್ತಾ ಬರ್ತಾ ತುಂಬಾ ಕ್ಷೀಣಿಸ್ತಾ ಇದೆ, ನನ್ನ ಮಗ ತುಂಬಾ ಚೆನ್ನಾಗಿ ಓದ್ತಾ ಇದೆ, ಈ ಥರದ್ದು ಯಾರ್ದು ಕಷ್ಟಗಳಿದೆ ಅಥವಾ ಮಿಸ್ಟೇಕ್ಸ್ಗಳಾಗಿದೆ ಅವರೆಲ್ಲರೂ ಕರೆಕ್ಷನ್ ಮಾಡ್ಕೊಳ್ಳಿ, ಅವರೆಲ್ಲರೂ ಜೀವನವನ್ನು ಸರಿಪಡಿಸ್ಕೊಳ್ಳಿ, ಉತ್ತಮ ಅಭಿವೃದ್ಧಿಯನ್ನು ಕಾಣುವಂತಾಗ್ತಾರೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ನಾನಾ ರೀತಿಯ ಕಂಟಕಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಬಾಧಿಸುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಈ ವಾರ ಆಗೋದಿಲ್ಲ. ಸಮಾಜದಲ್ಲಿ ಅಗೌರವ, ನಾನಾ ರೀತಿಯ ಸಮಸ್ಯೆಗಳು, ಜನರೊಂದಿಗೆ ಮನಸ್ತಾಪ, ಏನೋ ಅಂತ ಕಳ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಯಥೇಚ್ಛವಾಗಿ ಮೇಷರಾಶಿಯವರಿಗೆ ಕಾಣಿಸುತ್ತೆ. ವಾರ ಅಂದ್ರೆ ಈ ವಾರ ಮೇಷರಾಶಿಯವರಿಗೆ ಅಷ್ಟು ಸೂಕ್ತವಾದ ವಾರವಲ್ಲ, ಸ್ವಲ್ಪ ಮಟ್ಟಿಗೆ ನಷ್ಟದ ವಾರ. ಈ ವಾರ ಮೇಷರಾಶಿಯವರು ಶಕ್ತಿನುಸಾರವಾಗಿ ಆದಿತ್ಯಾದಿ ನವಗ್ರಹ ದೇವತೆಗಳ ಆರಾಧನೆ ಮಾಡಿ, ಪ್ರತಿನಿತ್ಯವೂ ಕೂಡ ನವಗ್ರಹ ದೇವಸ್ಥಾನಕ್ಕೆ ಹೋಗುವ 9 ಪ್ರದಕ್ಷಿಣೆ ಹಾಕತಕ್ಕಂಥದ್ದು, ನವಗ್ರಹಕ್ಕೆ ಬಳಸತಕ್ಕಂಥ ಧಾನ್ಯಗಳು, ನವಧಾನ್ಯಗಳನ್ನ ನೀರನ್ನು ನೆನೆಸಿ ಹಸುವಿಗೆ ತಿನ್ನಿಸತಕ್ಕಂಥದ್ದು, ಈ ರೀತಿ ನವಗ್ರಹ ಆರಾಧನೆ ಶಕ್ತಿನುಸಾರವಾಗಿ ಮಾಡ್ತಾ ಬನ್ನಿ. ಖಂಡಿತ ಶುಭ ಲಾಭದಾಯಕ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಅಲ್ಪ ಜಯ,
ಈ ವಾರ ವೃಷಭ ರಾಶಿಯವರಿಗೆ ಪೂರ್ಣ ಮಟ್ಟದ ಜಯ ಲಭಿಸತಕ್ಕಂಥ ತುಂಬಾ ಕಷ್ಟವಿದೆ. ಮಾಡತಕ್ಕಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರೋ ಅಷ್ಟೇ ಲಾಭ ಲಭಿಸತಕ್ಕಂಥದ್ದು, ಅಭಿವೃದ್ಧಿಗಳು ಮರುಚುಕ್ಕಿ ಆಗತಕ್ಕಂಥದ್ದು, ನಾನಾ ರೀತಿಯ ಹೊಸ ಚಾಲೆಂಜ್ಗಳು ಜಾಸ್ತಿ ಬಾಧಿಸುತ್ತೆ. ಯಾವ ಕೆಲಸ ಕಾರ್ಯಗಳು ಕೂಡ ಅನ್ಕೊಂಡ್ರ ಟೈಮಲ್ಲಿ ಆಗಿ ಬರೋದಿಲ್ಲ. ಮೇನ್ ಕೆಲಸ ಕಂಪ್ಲೀಟ್ ಆಗಬೇಕು, ಮತ್ತಿನ್ಯಾವುದೋ ಟೆನ್ಷನ್ಸು ಮತ್ತಿನ್ಯಾವುದೋ ಅಡೆತಡೆಗಳನ್ನು ಜಾಸ್ತಿ ಬಾಧಿಸುವಂತಾಗುತ್ತೆ. ಈ ವಾರ ಸ್ವಲ್ಪ ಚಾಲೆಂಜಿಂಗ್ ವಾರ ವೃಷಭ ರಾಶಿಯವರಿಗೆ. ಆದರೆ ತಿಳಿದಿರಲಿ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅನ್ಕೊಂಡಿರ್ತಕ್ಕಂಥ ಫಲವನ್ನ ವಾರದ ಅಂತ್ಯಭಾಗದಲ್ಲಿ ನೋಡುವಂತರಾಗ್ತೀರಾ. ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಫಲ ಈ ವಾರ ಲಭಿಸತಕ್ಕಂಥದ್ದು. ಸ್ವಲ್ಪ ಏರಿಳಿತವಾಗುತ್ತೆ, ಹಿಂದೆ ಮುಂದೆ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡುವಂತರಾಗಿ, ಇಲ್ಲ ನಾನಾ ರೀತಿಯ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ವೃಷಭ ರಾಶಿಯವರು. ಈ ವಾರ ವೃಷಭ ರಾಶಿಯವರು ಶಕ್ತಿನ ಸರವಾಗಿ ಮಹಾವೆಂಕಟೇಶ್ವರನ ಆರಾಧನೆ ಮಾಡಿ, ಆ ಬಾಲಾಜಿ ಶ್ರೀನಿವಾಸ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂಕಷ್ಟವನ್ನ ದೂರ ಮಾಡ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಹಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವ ನಿಮ್ಮದಾಗಿರತಕ್ಕಂಥದ್ದು. ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಅಂದುಕೊಂಡಂತಹ ಸಮಯದಲ್ಲಿ ಈಡೇರುತ್ತೆ. ನಾನಾ ರೀತಿಯ ಸುಖ ಭೋಜನವನ್ನ ಸವಿಯತಕ್ಕಂಥ ವಾರವಿದು. ಶುಭ ಸಮಾರಂಭಗಳಲ್ಲಿ ಸ್ನೇಹಿತರೊಂದಿಗೆ ಭಾಗವಹಿಸ್ತೀರಿ. ಮನೆಗೆ ಬರತಕ್ಕಂಥ ಬಂಧುಗಳೊಂದಿಗೆ ಒಂದಷ್ಟು ಆತ್ಮೀಯತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವರೊಂದಿಗೆ ವಿಶ್ವಾಸದ ನುಡಿಗಳನ್ನ ಆಡ್ತೀರಿ. ಖಂಡಿತ ಈ ವಾರ ಮಿಥುನ ರಾಶಿಯವರಿಗೆ ಶುಭದಾಯಕ ವಾರ, ಲಾಭವನ್ನು ನೋಡತಕ್ಕಂಥ ವಾರ, ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರ. ಅಂದ್ರೆ ಈ ವಾರ ಎಲ್ಲವೂ ಚೆನ್ನಾಗಿದೆ ನಿಮಗೆ. ಇನ್ನು ಗಮನವಿಟ್ಟು ಕೆಲಸವನ್ನ ಯಥೇಚ್ಛ ಮಾಡ್ತಾ ಹೋಗಿ, ಖಂಡಿತ ಲಾಭ ಯಶಸ್ಸು ನಿಮ್ಮದಾಗಿರುತ್ತೆ. ಅಂದ್ರೆ ಮಿಥುನ ರಾಶಿಯವರಿಗೆಲ್ಲ ಚೆನ್ನಾಗಿದೆ ಅಂತ ಅರ್ಥ. ಈ ವಾರ ಸ್ವಲ್ಪ ಆಡೋದಕ್ಕೆ ಯಥೇಚ್ಛವಾಗಿ ಮಾಡುವಂತರಾಗಿ ಲಾಭ ದ್ವಿಗುಣವಾಗಿ ಕೈ ಸೇರತಕ್ಕಂಥ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಹಾತ ಬಿದ್ದಿರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಎಚ್ಚರಿಕೆ ವಾರವಾಗಿರುತ್ತೆ. ನೀವೆಲ್ಲ ಕೆಲಸ ಕಾರ್ಯಗಳು ಇನ್ನೇನು ಕಂಪ್ಲೀಟ್ ಆಗೋ ಸಮಯದಲ್ಲೇ ನಾನಾ ರೀತಿಯ ಅಡ್ಡಿ ಆತಂಕಗಳು ಕಾಡಿಸ್ಬೋದು. ಕಳ್ಳಕಾಕರ ಕಾಟ ಈ ವಾರ ಜಾಸ್ತಿ ಇರತಕ್ಕಂಥದ್ದು. ಯಾಕಂದ್ರೆ ನೀವೇನೋ ಕಷ್ಟಪಟ್ಟು ಒಂದು ಕೆಲಸವನ್ನ ಮಾಡಿರ್ತೀರಿ, ಒಂದು ಉದ್ಯೋಗವನ್ನ ಗಿಟ್ಟಿಸ್ಕೊಂಡಿರ್ತೀರಿ. ಬೇರೆ ಇನ್ಯಾರೋ ಬಂದು ಅದು ತಮ್ಮ ಕೆಲಸ, ತಾವು ಮಾಡಿರ್ತಕ್ಕಂಥ ಕೆಲಸ ಅಂತೇಳಿ ಪ್ರೊಜೆಕ್ಟ್ ಮಾಡ್ಕೊಂಡು ನಿಮ್ಮ ಕೈಯಿಂದ ಕಿತ್ಕೊಳ್ಳತಕ್ಕಂಥ ಸಂದರ್ಭ ಬರ್ಬೋದು. ಯಾವುದೇ ಕ್ಷಣ ಮಾತ್ರದಲ್ಲೂ ಕೂಡ ನಿಮ್ಮೆಲ್ಲ ಹಿತೈಷಿಗಳು ನಿಮ್ಮ ವಿರುದ್ಧವೇ ಮಸಲತ್ ಮಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಅಂದ್ರೆ ಈ ವಾರ ಕಟಕ ರಾಶಿಯವರಿಗೆ ಅಷ್ಟು ಸೂಕ್ತವಾದ ವಾರವಲ್ಲ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಟ್ರೆ ಖಂಡಿತ ಈ ವಾರ ಶುಭದಾಯಕ ವಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಕಟಕ ರಾಶಿಯವರು ಈ ವಾರ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ, ಆ ಮಹಾರಾಯರು ನಿಮ್ಮ ಮನಸ್ಸಿನೆಲ್ಲ ಇಷ್ಟೇಶ್ವರನ್ನು ಈಡೇರಿಸಿಕೊಡ್ತಾರೆ, ಹಾಗೂ ಬರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ತಾರೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಎಂದು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಹಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಯಾವುದೇ ಕೆಲಸ ಕಾರ್ಯಗಳು ಕೂಡ ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ, ಕಷ್ಟಕರವಾಗಿರುತ್ತೆ. ನಾನಾ ರೀತಿಯ ಅಡ್ಡಿ ಆತಂಕಗಳು, ವಿಘ್ನಗಳು ಯಥೇಚ್ಛವಾಗಿ ಭಾಸತಕ್ಕಂಥದ್ದು. ನೀವು ಆಡತಕ್ಕಂಥ ಮಾತುಗಳೇ ಸಿಂಹರಾಶಿಯವರಿಗೆ ಯಥೇಚ್ಛವಾಗಿ ಭಾಸುತ್ತೆ ಈ ವಾರ. ಯಾವ ಕೆಲಸ ಕಾರ್ಯಗಳನ್ನು ಕೂಡ ಕೈಗೆತ್ಕೊಂಡ್ರು ಈ ವಾರ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ. ತುಂಬ ಎಲ್ದಾಡತಕ್ಕಂಥದ್ದು, ಫಿನಾನ್ಷಿಯಲ್ ಲಾಕ್ ಆಗ್ತೀರಿ. ಸ್ವಲ್ಪ ಜಾಗೃತವಾಗಿ ವ್ಯವಹರಿಸಿ ಹಣಕಾಸಿನ ವಿಚಾರದಲ್ಲಿ. ಯಾರಿಗೂ ಏನೋ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಸಂದರ್ಭದಲ್ಲಿ ಮಾಡ್ಕೊಡೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು ಆಗ್ಬೋದು. ಇದರಿಂದ ಮಾತು ತಪ್ಪಿದ್ರಿಂದ ಜನರೊಂದಿಗೆ ನಿಷ್ಠೂರ ಆಗತಕ್ಕಂಥ ಸಂದರ್ಭ. ಏನೇ ಮಾಡಿದ್ರು ಕೂಡ ಕೈಗೆತ್ತುತ್ತಾ ಇಲ್ಲ, ಅಥವಾ ಏನೇ ಮಾಡಿದ್ರು ಕೂಡ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ವರ್ಕ್ನ ಮನಸ್ಸಿಗೆ ನಾನಾ ವಿಧಂತಹ ಒಂದಷ್ಟು ಬೇಜಾರಿನ ಪರಿಸ್ಥಿತಿ. ಅಂದ್ರೆ ಈ ವಾರ ಸಿಂಹರಾಶಿಯವರಿಗೆ ಸ್ವಲ್ಪ ಲಾಭಕ್ಕಿಂತ ನಷ್ಟ ಜಾಸ್ತಿ ಇರುತ್ತೆ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಯಾವ ರೀತಿ ಸಂಪೂರ್ಣ ವಾರವನ್ನು ಬ್ಯಾಲೆನ್ಸ್ ಮಾಡ್ತಿರೋ ಆ ರೀತಿ ಜೀವನ ಇರತಕ್ಕಂಥದ್ದು. ಇಲ್ಲದಿದ್ದರೆ ಈ ಸಂಪೂರ್ಣ ವಾರ ಗೊಂದಲ, ಒಂದಷ್ಟು ಮನಸ್ತಾಪಗಳು, ಸ್ವಲ್ಪ ಕೆಲಸಗಳ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿನೇ ಇದೆ. ಸಿಂಹರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ಆಂಜನೇಯನ ಆರಾಧನೆ ಮಾಡಿ,
ಮಹಾಂಜನೇಯ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡತಕ್ಕಂಥ ಕೆಲಸ, ಕಾರ್ಯ, ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಲಾಭವನ್ನು ತಂದುಕೊಡ್ತಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಹಾನಿ, ಮಾನಹಾನಿ ಇರತಕ್ಕಂಥದ್ದು, ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಈ ವಾರ ಲಾಭಕ್ಕಿಂತ ಎಚ್ಚರಿಕೆಯ ವಾರವಾಗಿ ಪರಿವರ್ತನೆಗೊಂಡಿರತಕ್ಕಂಥದ್ದು. ನಾನಾ ರೀತಿಯ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಈ ವಾರ ನಿಮಗೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಅಂದುಕೊಂಡಂಥ ಸಮಯದಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ತುಂಬ ಪ್ರೆಷರೈಸ್ ಆಗತಕ್ಕಂಥದ್ದು. ಮನಸ್ಸು ಏನೋ ಹೇಳ್ತಾ ಇರುತ್ತೆ, ಜೀವನ ಏನೋ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಈ ಥರ ಕನ್ಫ್ಯೂಸಲ್ಲಿ ಸಂಪೂರ್ಣ ವಾರ ಕಳೆಯುವಂತಾಗತ್ತೆ. ಅಂದುಕೊಂಡಂಥ ಯಾವ ಕೆಲಸ ಕಾರ್ಯಗಳು ಕೂಡ ಅಂದುಕೊಂಡಂಥ ಸಮಯದಲ್ಲಿ ವಾರ ಈಡೇರೋದಿಲ್ಲ. ನಾನಾ ರೀತಿಯ ಮನಸ್ತಾಪಗಳು, ಜನರೊಂದಿಗೆ ವಿರೋಧ, ಈ ಥರ ನಾನಾ ಒಂದಷ್ಟು ಕನ್ಫ್ಯೂಸ್ ಆಗತಕ್ಕ ಎಲ್ಲ ಸಂದರ್ಭಗಳು, ಎಲ್ಲ ಕೆಲಸಗಳು ಈ ವಾರವೇ ಜಾಸ್ತಿ ನಡೆಯುತ್ತೆ. ಯಾವುದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಕೂಡ ಮನಸ್ಸಲ್ಲಿ ಕೊರಗು ಕೂಡ ಕಾಡತಕ್ಕಂಥದ್ದಾಗತ್ತೆ. ಅಂದರೆ ಸ್ವಲ್ಪ ಈ ವಾರ ಕನ್ಯಾ ರಾಶಿಯವರು ಜಾಗ್ರತೆಯಿಂದ ವಿವರಿಸಿ ಎಚ್ಚರಿಕೆ ಹೆಜ್ಜೇಡಿ ಎಷ್ಟು ಕಷ್ಟಪಡ್ತೀರೋ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಅಷ್ಟು ಲಾಭವನ್ನು ನೋಡುವಂತಾಗ್ತೀರಾ. ಆದರೆ ಮೋಸ ಹೋಗತಕ್ಕಂಥದ್ದು, ಎಚ್ಚರಿಕೆ ತಪ್ಪಿ ನಾನಾ ಕೆಲಸದಲ್ಲಿ ಏನೋ ಗೋಜಲು ಸಿಗಾಕೊಂಡು ಒದ್ದಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರು ಈ ವಾರ ಶಕ್ತಿಯನುಸಾರವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ಮನೆದೇವರ ಆರಾಧನೆಯ ಶಕ್ತಿಯನುಸಾರವಾಗಿ ಜಪಗಳನ್ನು ಮಾಡುವ ಮುಖಾಂತರ, ಮನೆದೇವರ ಹತ್ರದ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡುವ ಮುಖಾಂತರ, ಅದು ಮನೆದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಈ ವಾರ ಯಾವುದೇ ರೀತಿಯ ಸಂಕಷ್ಟವನ್ನು, ವಿಘ್ನವನ್ನು ಕೊಡದೇ ಇರೋ ಭಗವಂತ ನಿನ್ನ ಸನ್ನಿಧಾನಕ್ಕೆ ಬಂದಾಗ ಶಕ್ತಿಯನುಸಾರ ಒಂದು ಸೇವೆ ಮಾಡಿ ಬರ್ತೀನಿ ಅಂದರೆ ಒಂದು ನಮಸ್ಕಾರ ಮಾಡಿ ತೃಪ್ತಿಯಿಂದ ಬಂದರೂ ಸಾಕು, ಖಂಡಿತ ಫಲ ಲಭಿಸುತ್ತೆ ಅಂತೇಳಿ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಹೆಜ್ಜೇಡಿ ಖಂಡಿತ ಅದು ಶುಭವಾಗಿ, ಲಾಭವಾಗಿ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಸೌಖ್ಯವಿಲ್ಲ ಜೋಕೆ. ತುಲಾರಾಶಿಯವರಿಗೆ ಈ ಸಂಪೂರ್ಣ ವಾರ ಅಷ್ಟು ಸೌಖ್ಯವಾಗಿರೋದಿಲ್ಲ. ಜಾಗ್ರತೆಯಿಂದ ಇರತಕ್ಕಂಥ ವಾರ. ನಾನಾ ರೀತಿಯ ವರ್ಕ್ ಪ್ರೆಷರ್, ಕೆಲಸದ ಕಾರ್ಯದ ಒತ್ತಡ, ನಾನಾ ರೀತಿಯ ಒಂದಷ್ಟು ಮನಸ್ತಾಪಗಳು ಯಥೇಚ್ಛವಾಗಿ ಬಾಧಿಸುತ್ತೆ ನಿಮಗೆ. ಯಾವ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ಏನೋ ಇದ್ದಂಥ ಬೇಜಾರು. ಎಷ್ಟು ಸಂಪಾದನೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರು, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಲಾಭ ಕೈಗೆ ಸೇರ್ತಾ ಇಲ್ಲ ಅಂತ ಮನಸ್ಸಿಗೆ ಏನೋ ಒಂಥರ ಕಸಿವಿಸಿ. ಯಾವ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡೋಕ್ಕಾಗದೆ ಏನೋ ಜೀವನ ನಡೀತಾ ಇದೆಯಲ್ಲ, ಇದೇ ಥರ ನಡೆದ್ಬಿಡ್ಲಿ ಅಂತೇಳಿ ಸಂಪೂರ್ಣವಾರ ತಳ್ಳುವಂತವಾಗತ್ತೆ. ಶುಭವನ್ನ, ಈ ಕಡೆ ಅಭಿವೃದ್ಧಿಯನ್ನ, ಲಾಭವನ್ನು ನೋಡೋದಿಲ್ಲ. ಆದ್ರೆ ಕೈ ತುಂಬ ಕೆಲಸ ಇರುತ್ತೆ ತುಲಾರಾಶಿಗೆ. ಬೆಳಗ್ಗೆಯಿಂದ ರಾತ್ರಿ ಅಲ್ಲ, ಮತ್ತೆ ಬೆಳಗ್ಗೆವರೆಗೂ ಮಾಡ್ತಿದ್ರೆ ಕೆಲಸ ಕೈ ತುಂಬ ಇರುತ್ತೆ, ಕೆಲಸ ಮಾಡ್ತಿರ್ತೀರಿ, ಅದರಿಂದ ಇನ್ಕಮ್ ತುಂಬ ಕಮ್ಮಿ. ಆದರೆ ಯೋಚನೆ ಮಾಡಬೇಡಿ, ಭವಿಷ್ಯದಲ್ಲಿ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಯಥೇಚ್ಛ ಲಾಭವನ್ನ, ಅಭಿವೃದ್ಧಿಯನ್ನ ಹೊಂದುವಂತರಾಗ್ತೀರ. ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಿರ್ಬೋದು ಹೊರತು ನಿಮ್ಮ ಕೆಲಸವನ್ನು ಕಿತ್ಕೊಳ್ತಾಳೆ ಯಾರು. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಿ ಲಾಭ, ಯಶಸ್ಸು ಸದಾಕಾಲ ನಿಮ್ಮದಾಗಿರತಕ್ಕಂಥದ್ದು. ಈ ವಾರ ತುಲಾರಾಶಿಯವರು ಶಕ್ತಿಯನುಸಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿ, ಆ ದುರ್ಗಾ ಪರಮೇಶ್ವರಿ ನಿಮಗಿರತಕ್ಕಂಥ ಎಲ್ಲ ದುರ್ಗತಿಗಳನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಸದಾಕಾಲ ಈಡೇರಿಸ್ಕೊಡ್ತಾರೆ. ರಕ್ಷಾಕವಚವಾಗಿ ನಿಮ್ಮನ್ನ ಹಾಗೂ ನಿಮ್ಮ ಕುಟುಂಬವನ್ನ ಕಾಪಾಡಿಕೊಳ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಿಚಾರದಲ್ಲಿ ಸಂಶಯ ಬೇಡ. ಕೆಲಸ ಕಾರ್ಯಗಳು ಈ ವಾರ ಖಂಡಿತವಾಗಿಯೂ ಕಂಪ್ಲೀಟ್ ಆಗತಕ್ಕಂಥದ್ದು, ಅಂದ್ರೆ ಈಡೇರುತ್ತೆ. ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ. ಆತ್ಮೀಯರು ನಿಮ್ಮ ಜೊತೆಗೂಡಿ ನಾನಾ ರೀತಿ ಸಹಕಾರವನ್ನು ಕೊಡತಕ್ಕಂಥ ವಾರವಿದು. ಯಥೇಚ್ಛವಾಗಿ ಒಂದಷ್ಟು ಕೆಲಸ ಕಾರ್ಯದಲ್ಲಿ ಉತ್ತಮ ಪ್ರಶಂಸೆ ನುಡಿಗಳನ್ನು ಪಡೆದುಕೊಳ್ತೀರಿ. ನಿಮ್ಮ ಸ್ನೇಹಿತರು ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ. ನಿಮ್ಮ ಸ್ನೇಹಿತರು ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ. ಕುಟುಂಬಸ್ಥರು ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಅಂದರೆ ಮುನ್ನುಗ್ಗು, ಎಂಥದೇ ಏರಿಳಿತಗಳು ಬಂದರೂ ಕೂಡ ನನ್ನ ಕಾಪಾಡ್ಕೊಳ್ತೇನೆ. ಫಿನಾನ್ಷಿಯಲಿ ಎಂಥದೇ ಹಿಂದೆ ಮುಂದಾದರೂ ಕೂಡ ನಾನು ಧೈರ್ಯವಾಗಿ ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಈ ಥರ ನಾನಾ ರೀತಿಯ ಅಷ್ಟು ಮೋಟಿವೇಶನ್ಸ್ ನಿಮ್ಮನ್ನ ತುಂಬ್ತಾರೆ. ಖಂಡಿತ ಶುಭವಾಗಿ, ಲಾಭವಾಗಿ ನಿಮಗೆ ಅಭಿವೃದ್ಧಿಯ ವಿಚಾರದಲ್ಲಿ ಸಹಕಾರವನ್ನು ಕೊಡುತ್ತೆ. ಅಂದರೆ ಈ ವಾರ
ವೃಶ್ಚಿಕ ರಾಶಿಯವರಿಗೆ ಶುಭದಾಯಕ ವಾರ. ಹಾಗೆ ಈ ವಾರ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಅನುಕೂಲವನ್ನು ನೋಡುವಂತಾಗ್ತದೆ. ಎಲ್ಲ ಕೆಲಸಗಳು ಆನ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಉತ್ತಮವಾದಂಥ ಮನಸ್ಸಿಗೆ ತೃಪ್ತಿ ಕೊಡತಕ್ಕಂಥ ಭೂರಿ ಭೋಜನವನ್ನ ಈ ವಾರ ತೃಪ್ತಿಯಿಂದ ಸೇವಿತರಾಗ್ತಾರೆ. ಅಂದ್ರೆ ಎಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿರತಕ್ಕಂಥದ್ದು ಅಂತ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಖಂಡಿತ ಅದು ಲಾಭದಾಯಕವಾಗಿ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ತಿಂಗಳು ನಿಮಗೆ ಜಾಸ್ತಿಯೇ ಕೊಡ್ತಾ ಹೋಗುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಧನುಸ್ಸು ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮನಸ್ಸಿನ ಕೆಲವು ಇಷ್ಟೈಶ್ವರ್ಯಗಳು ಈ ವಾರ ಈಡೇರತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದ ಲಾಭವನ್ನು ನೋಡುವಂತಾಗ್ತೀರಾ. ಮನೆಗೆ ಒಂದಷ್ಟು ಉಪಯುಕ್ತವಾದಂಥ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಮನೆಗೆ ಒಂದಷ್ಟು ಎಲ್ಲ ವಿಚಾರದಲ್ಲಿ ಏನನ್ನು ಅಭಿವೃದ್ಧಿ ಆಗಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಸೇರಿಸ್ಕೊಳ್ಳುವಂತಾಗ್ತೀರಾ. ಖಂಡಿತ ಶುಭವಾಗಿ, ಲಾಭವಾಗಿ ಅದು ನಿಮಗೆ ಯಥೇಚ್ಛವಾಗಿ ಸಹಾಯ ಮಾಡತಕ್ಕಂಥದ್ದಾಗತ್ತೆ. ಇರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಇಷ್ಟೂರುಗಳು ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಸಹಿತವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಈ ವಾರ ಧನುಸ್ಸು ರಾಶಿ ಪಡೆದುಕೊಳ್ಳುವಂತಾಗ್ತದೆ. ಅಂದ್ರೆ ಸಂಪೂರ್ಣ ವಾರ ಧನುಸ್ಸು ರಾಶಿಯವರಿಗೆ ಲಾಭದಾಯಕ, ಶುಭದಾಯಕ. ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಯಥೇಚ್ಛವಾಗಿ ಬಳಸ್ಕೊಂಡು ಕೆಲಸ ಮಾಡಿ ಖಂಡಿತ ಅಭಿವೃದ್ಧಿ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಮಕರ ರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯಗಳು ಸುಲಭವಾಗಿರೋದಿಲ್ಲ, ಕಷ್ಟಕರವಾಗಿರುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಮುಕ್ತಾಯ ಆಗೋರು ಕೂಡ ಯಾರ ಬಳಿಯೂ ಹೇಳತಕ್ಕಂಥದ್ದಲ್ಲ. ಧನಹಾನಿ, ಮಾನಹಾನಿ ಜಾಸ್ತಿ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಅಂದ್ರೆ ಬ್ಯಾಡ್ ನೇಮ್ ಬಂದ್ಬಿಡ್ಬೋದು ಅಂತ. ಹಣಕಾಸಿನ ಎಲ್ಲೋ ಕೂರಿಸಿಟ್ಟಿರ್ತೀರಿ, ಯಾವುದೋ ಒಂದು ವಿಚಾರಕ್ಕೆ ಖರ್ಚಾಗತಕ್ಕಂಥದ್ದು, ಮೋಸ ಹೋಗತಕ್ಕಂಥ ಜಾಸ್ತಿ ಇರುತ್ತೆ. ಹಿತಶತ್ರುವಿನ ಕಾಟ ಜಾಸ್ತಿ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ವಾರ. ದಾಯಾದಿಗಳೊಂದಿಗೆ ಕಲಹವು ಕೂಡ ಜಾಸ್ತಿ ಆಗತಕ್ಕಂಥದ್ದಾಗತ್ತೆ. ಅಂದ್ರೆ ಈ ವಾರ ಮಕರ ರಾಶಿಯವರಿಗೆ ಅಷ್ಟು ಲಾಭದಾಯಕ, ಸೂಕ್ತವಾದ ವಾರವಲ್ಲ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆಡತಕ್ಕಂಥ ವಾರ ಮಕರ ರಾಶಿಯವರು ಈ ವಾರ ಗಣಪತಿ ಆರಾಧನೆಯನ್ನು ಮಾಡಿ. ಖಂಡಿತ ಮಹಾಗಣಪತಿ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಖಂಡಿತವಾಗಿಯೂ ಈಡೇರಿಸಿಕೊಳ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖವಿದೆ, ಕಾರ್ಯಾನುಕೂಲವಿದೆ. ಅಂದ್ರೆ ಕುಂಭರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದ ಉತ್ತಮ ಸುಖವನ್ನು ನೋಡಬಹುದು, ಕಾರ್ಯಾನುಕೂಲಗಳನ್ನು ನೋಡಬಹುದು. ಅಂದ್ರೆ ಮಾಡತಕ್ಕಂಥ ಕೆಲಸ ಕಾರ್ಯದ ಇಂಪ್ರೂವ್ಮೆಂಟ್ ನೋಡಬಹುದು. ಯಾವುದೇ ರೀತಿಯ ಸಂಶಯ ಬೇಡ. ಎಲ್ಲ ವಿಚಾರದಲ್ಲೂ ಕೂಡ ಕೈಗೊಂಡಂತ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಒಳ್ಳೆ ಲಾಭ, ಅಭಿವೃದ್ಧಿ, ಮನಸ್ಸಿನ ಅಭಿಲಾಷೆಗಳು ಎಲ್ಲವೂ ಕೂಡ ಈ ವಾರ ನಿಮ್ಗೆ ಈಡೇರತಕ್ಕಂಥದ್ದಾಗತ್ತೆ. ನಿಮಗೆ ಅಂದ್ರೆ ಜನರೊಂದಿಗೆ ಇದ್ದಂತ ಒಂದಷ್ಟು ಮನಸ್ತಾಪಗಳು ದೂರವಾಗತಕ್ಕಂಥ ಸಮಯವಿದು. ಮನಸ್ಸಿನ ಒಂದಷ್ಟು ಕೆಲಸ ಕಾರ್ಯದಲ್ಲಿ ಈಡೇರತಕ್ಕಂಥ ಭಾರವಿದು. ಅಂದುಕೊಂಡಂತ ಕೆಲಸ ಕಾರ್ಯಗಳನ್ನ ಅಂದುಕೊಂಡಂತ ಸಮಯದಲ್ಲೇ ಕುಂಭರಾಶಿ ಈ ವಾರ ಮುಗಿಸುವಂತರಾಗ್ತಾರೆ. ಪ್ಲಸ್ ಪಾಯಿಂಟ್ ನಿಮಗೆ. ಹಣಕಾಸು ಪ್ರಮುಖ. ಯಾವ್ದು ಹಿಂದೆ ಹಣಕಾಸು ಕೊಟ್ಟು ಸ್ಟ್ರಕ್ ಆಗಿದ್ರಿ, ಯಾವುದೋ ಒಂದು ಹಣಕಾಸು ಬರ್ಬೇಕಾಗಿತ್ತು, ಇಷ್ಟೇ ಕಷ್ಟಪಟ್ಟು ಕೂಡ ಬರ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರಿ, ಅಂತ ಹಣಕಾಸು ಖಂಡಿತವಾಗಿ ಈ ವಾರ ಕೈ ಸೇರುತ್ತೆ. ಪ್ರಯತ್ನವನ್ನ ಪಡಿ. ಸ್ವಲ್ಪ ಫಿನಾನ್ಷಿಯಲಿ ಫಿಟ್ ಆಗತಕ್ಕಂಥ ವಾರವಿದು. ಹಾಗೂ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಿದು. ಈ ವಾರ ಕುಂಭರಾಶಿಯವರು ಶಕ್ತಿಯನುಸಾರವಾಗಿ ಶನೀಶ್ವರನ ಆರಾಧನೆ ಮಾಡಿ. ಮಹಾಶನೀಶ್ವರ ನಿಮ್ಮೆಲ್ಲರ ಸಂಕಷ್ಟ ದೂರ ಮಾಡಿ, ಗ್ರಹಚಾರನ ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನ ಖಂಡಿತವಾಗಿ ಈಡೇರಿಸ್ಕೊಳ್ತಾರೆ. ನಿಮ್ಗೇನಾದ್ರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಅಥವಾ ತುಂಬಾ ತಿಂಗಳು ವರ್ಷದಿಂದ ಪ್ರಯತ್ನ ಪಟ್ಟು ಕೂಡ ಮದುವೆ ಆಗ್ತಾ ಇಲ್ಲ, ಸಂತಾನದಲ್ಲಿ ತುಂಬಾ ವಿಳಂಬ ಆಗ್ತಾ ಇರ್ತಾರ, ಯಂತ್ರ ಮಂತ್ರದ ಬಾಧೆಗಳು ತುಂಬಾ ಕಾಡಿಸ್ತಾ ಇರ್ತಾರೆ, ಏನೇ ಸಮಸ್ಯೆಗಳಿದ್ರು ಕೂಡ ನೇರವಾಗಿ ನಮ್ಮನ್ನ ಭೇಟಿ ಮಾಡಬಹುದು. ಮೈಸೂರಿನ ಕುವೆಂಪುರದಲ್ಲಿ ಕಚೇರಿ ಇದೆ, ಅಥವಾ ಕಡೆ ಡಿಸ್ಪ್ಲೇ ಆಗ್ತಿರೋಂಥ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಸರಳವಾಗಿ ಜ್ಯೋತಿಷ್ಯದ ಮುಖಾಂತರ ಪರಿಹಾರವನ್ನ ನಾವು ಒದಗಿಸಿಕೊಡ್ತೇವೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೋಣ. ಮೀನರಾಶಿಯವರಿಗೆ ಒಟ್ಟು
ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ನಾನಾ ರೀತಿಯ ಸಹಾಯ ಮನ್ನಣೆಯನ್ನ ಈ ವಾರ ಮೀನರಾಶಿಯಲ್ಲಿ ಪಡೆದುಕೊಳ್ತೀರಿ. ಸ್ನೇಹಿತರು, ಹಿತೈಷಿಗಳು ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಈ ವಾರ ಸಹಕಾರವನ್ನು ಕೊಡ್ತಾರೆ. ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಿದು ಮೀನರಾಶಿಯವರಿಗೆ. ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸಿಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆಭರಣಗಳನ್ನ, ಮನೆಗೆ ಐಷಾರಾಮಿ ವಸ್ತುಗಳನ್ನ ಈ ವಾರ ಸ್ವಲ್ಪ ಖರೀದಿ ಮಾಡತಕ್ಕಂಥ ಯೋಗ ಕೊಟ್ಟಿದ್ದಾನೆ. ಇದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಸಂತೋಷ, ಖುಷಿ ಜಾಸ್ತಿ ಆಗತಕ್ಕಂಥದ್ದು. ಮಾಡತಕ್ಕಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಕೂಡ ಲಾಭವನ್ನು ನೋಡುವಂತರಾಗ್ತೀರ. ಜನರ ಸಹಕಾರ, ಭಗವಂತನ ಅನುಗ್ರಹದಿಂದ ಮೀನರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನ, ಲಾಭವನ್ನ ಜಾಸ್ತಿ ನೋಡುವಂತಾಗ್ತದೆ. ಅಂದ್ರೆ ಈ ಸಂಪೂರ್ಣ ವಾರ ಮೀನರಾಶಿಯವರಿಗೆ ಶುಭದಾಯಕ ಹಾಗೂ ಲಾಭದಾಯಕ ವಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭಗವಂತ ಆ 12 ರಾಶಿಯಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನ, ಐಶ್ವರ್ಯವನ್ನ ಕರುಣಿಸಿಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದೊಂದಿಗೆ ಸಿಗೋಣ. ನಮ್ಮೆಲ್ಲರ ಇಷ್ಟೈಶ್ವರ್ಯಗಳು ಆ ಮಹಾಭಗವಂತ ಅನುಗ್ರಹದಿಂದ ಈಡೇರಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತೇನೆ. ಶುಭಮಸ್ತು.